ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಕೂಡ ನಿಮಗೆ ಡಿಫ್ರೆಂಟಾಗಿ ಇನ್ನೊಂಥರ ರಿಯಾಕ್ಟ್ ಮಾಡೋಕ್ಕೆ ತಗೊಬಂದಿದ್ದೀನಿ. ಸೊ ಅದು ಬಂದ್ಬಿಟ್ಟು ಯಾರ್ಯಾರು ವೆಬ್ ಸೀರೀಸ್ ನೋಡ್ತೀರೋ ಅವ್ರಿಗೆಲ್ಲ ಒಳ್ಳೆ ಒಳ್ಳೆ ಗುಡ್ ನ್ಯೂಸ್ ಇದೆ. ಸೊ ಆ್ಯಕ್ಚುಲಿ ತಾಜಾ ಖಬರ್ದು ಸೀಸನ್ 2 ಬರ್ತಿದೆ. ಸೊ ಅದರ ಟ್ರೇಲರ್ ರಿಲೀಸ್ ಆಗಿದೆ. ಮತ್ತು ತಾಜಾ ಖಬರ್ ಬಂದ್ಬಿಟ್ಟು ಇದೇ ವೀಕ್ 27th ಆಫ್ ಸೆಪ್ಟೆಂಬರ್ಗೆ ಡಿಸ್ನಿ ಹಾಟ್ಸ್ಟಾರಲ್ಲಿ ನೋಡೋಕ್ಕೆ ಸಿಗ್ತಿದೆ. ಸೊ ಯಾರ್ಯಾರು ಸೀಸನ್ ಫಸ್ಟಲ್ಲಿ ಭುವನ್ ಭಾಯ್ ನೋಡಿದಿರೋ ಮತ್ತೆ ಅದೇ ಭುವನ್ ಭಾಯ್ ಇದು ತಾಜಾ ಖಬರ್ ನೋಡೋದಕ್ಕೆ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರೋ ಸೊ ಅವರಿಗೆಲ್ಲ ಒಳ್ಳೆ ಗುಡ್ ನ್ಯೂಸ್ ಆಗಿದೆ. ಜೊತೆಗೆ ಯಾಕೆ ವೆಯ್ಟ್ ಮಾಡೋದು, ಬನ್ನಿ ತಾಜಾ ಖಬರ್ ಹೊಸ ಟ್ರೇಲರ್ ಬಂದಿದೆ, ಅದನ್ನ ನಿಮ್ಮ ಮುಂದೆ ತರ್ತಿದ್ದೀನಿ. ಅದಕ್ಕೆ ನೋಡಿ ಮತ್ತೆ ರಿಯಾಕ್ಟ್ ಮಾಡುವ. ಬನ್ನಿ ಗಾಯ್ಸ್. मेरे को हर खबर वक्त से पहले मिलती। तेरा वरदान तेरा श्राप बन गया बस। एक दिन कोई लुक्का गोली मार के चला जाएगा। हर खबर होने से पहले पता चल जाती ना, है ना वरदान तेरे पास? ना ही मेरे पास पैसा है और ना ही कोई वरदान है। सच बोल देना, अब वरदान अटक गया, ताजा खबर आना बंद हो गया। पहले जिधर हाथ डालता था सोना निकलता, अभी जिधर हाथ डालता हूँ साला संडास निकलता है। कुत्ते के टट्टे। जिंदगी में सिर्फ वरदान काफी नहीं होता, किस्मत भी अच्छी होनी चाहिए। लगता है तुम्हारी लक्ष्मी नाराज है तुमसे। सब भूल जाते हैं ना। भूल गई तेरे को भी। पैसा दे रहे आए थोड़े ले जा। तेरे बोलने पे जिन लोगों ने पैसा लगाया और जो हार गए, उनमें से एक नाम था यूसुफ अख्तर। कहते हैं कि माँ बाप के पापों का प्रायश्चित बच्चों को करना पड़ता है, लेकिन अगर बच्चा हरामी निकले 2 हफ्ते 500 करो। अब हम किडनैपिंग करेंगे? ये सब गलत है। ये सब सही गलत उनके उसूल है जिनके पेट भरे हुए हैं। ये भूखे और बर्बाद लोग इन सब चक्रों में पड़ गए ना तो मर जाएंगे। कर्जा और गुनाह चुकाने पड़ते हैं, वरना चैन से मर भी नहीं सकते। जब गांड लगी होती बहुत गहरी बात कर देते हो महबूब भाई। ಓಹೋ, हराम और हलाल के बीच एक जगह है, गरीबी। मेरे को उधर से बाहर निकलने का है। ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ ಯಪ್ಪ. ಸೊ ಫಸ್ಟು ಸೀಸನ್ದು ಲಾಸ್ಟ್ ಎಪಿಸೋಡ್ ಎಲ್ಲರೂ ನೋಡಿರ್ತೀರಾ. ಸೊ ಅಂದರೆ ಅವರಿಗೆ ಲಾಸ್ಟ್ ಎಪಿಸೋಡಲ್ಲಿ ಅವರಿಗೆ ಒಂದು ನ್ಯೂಸ್ ಸಿಗುತ್ತೆ, ಅವ್ರದ್ದೇ ಮರ್ಡರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನ್ಯೂಸ್ ಸಿಕ್ಕಿರುತ್ತೆ. ಸೊ ಅದಕ್ಕೆ ಅನ್ಸುತ್ತೆ ಈ ಟ್ರೇಲರಲ್ಲಿ ಯಾವ ನನ್ನ ಹತ್ರ ಪೈಸಾನೂ ಇಲ್ಲ, ಜೊತೆಗೆ ಯಾವ ಖಬರು ಇಲ್ಲ ಅಂತ ಹೇಳೋದು. ಗಿರ್ದಾನ್ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾರೆ ಅನ್ಸುತ್ತೆ. ಸೊ ನಾನು ಲಾಸ್ಟ್ ಸೀಸನಿಂದನೇ ವೆಯ್ಟ್ ಮಾಡ್ತಾ ಇದ್ದೆ, ಸೊ ಮುಂದೆ ಏನಾಗ್ಬೋದು ಅಂತ ಹೇಳಿ. ಸೊ ಟ್ರೇಲರ್ ಫೈನಲಿ ರಿಲೀಸ್ ಆಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನನಗಂತೂ ಎಕ್ಸೈಟ್ಮೆಂಟ್ ಏನಂದರೆ ಯಾವಾಗ ಭುವನ್ ಅವ್ರದ್ದು ಆ್ಯಕ್ಟಿಂಗ್ ಮಾತ್ರ ತುಂಬ ಸಖತ್ತಾಗಿತ್ತು. ಸೊ ನಾನು ಸೀಸನ್ 1 ಎಲ್ಲ ಸೀರೀಸ್ ನೋಡಿಕೊಂಡು ಸೊ ಈ ಸೀಸನ್ 2 ಮಾತ್ರ ನೋಡ್ತಾ ಇದ್ದರೆ ಟ್ರೇಲರ್ನ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಿದೆ. ಅದರಲ್ಲೂ ಅಷ್ಟೇ ಒಳ್ಳೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರ್ಬೋದು, ಜೊತೆಗೆ ಲವ್ ಆ್ಯಂಗಲ್ ಕೂಡ ಇರುತ್ತೆ. ಸೊ ಟ್ರೇಲರಲ್ಲಿ ನೋಡಿದಂತೆ ಟೋಟಲಿ ಒಂದು ಅಡ್ವೆಂಚರಸ್ ಇರುತ್ತೆ, ಫೈಟ್ ಸೀನ್ಸ್ ಕೂಡ ಇದ್ವು, ಮತ್ತು ಒಂದು ಎಮೋಷ್ನಲಿ ಕನೆಕ್ಟ್ ಆಗೋ ಸೀನ್ಸ್ ಕೂಡ ಇದ್ವು. ಸೊ ನಾನು ಇದೇ 27th ಸೊ ಸೀರೀಸ್ ಕೂಡ ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತು ನಾನು ಆ್ಯಕ್ಚುಲಾಗಿ ಜಾಸ್ತಿ ಸೀರೀಸ್ ಬಂದ್ಬಿಟ್ಟು ಕೊರಿಯನ್ ಸೀರೀಸ್ ಮಾತ್ರ ನೋಡ್ತಾ ಇದ್ದೆ. ಸೊ ಎಲ್ಲೋ ಒಂದೊಂದು ಹಿಂದಿ ಸೀರೀಸು ಜೊತೆಗೆ ಇಂಗ್ಲೀಷ್ ಸೀರೀಸ್ ನೋಡ್ತಿದ್ದೆ. ಸೊ ಇಂಗ್ಲೀಷ್ ಸೀರೀಸಲ್ಲಿ ಸ್ಕ್ವಿಡ್ ಗೇಮ್ದು, ವೆನಮ್ದು ನೋಡ್ತಾ ಇದ್ದೆ. ಮತ್ತು ನಾನು ಹಿಂದಿಯಲ್ಲಿ ಬಂದ್ಬಿಟ್ಟು ಇದು ಸೆಕೆಂಡ್ ಸೀರೀಸ್ ನೋಡಿರೋದು, ತಾಜಾ ಖಬರ್ ಅಂತ ಹೇಳ್ಬಿಟ್ಟು. ಮಾತ್ರ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ಹಾಲಿಡೇಸಲ್ಲಿ ಜಾಸ್ತಿ ನೋಡ್ತಾ ಇದ್ದೆ ಕೊರಿಯನ್ ಸೀರೀಸ್ನ. ಏನೇ ಬೆಳಗ್ಗೆಯಿಂದ ಸಂಜೆ ತನಕ ಸೀರೀಸ್ ನೋಡಿ ಒಂದು ಫುಲ್ ಸೀಸನ್ನೇ ಮುಗಿಸ್ಬಿಡ್ತಿದ್ದೆ. ಸೊ ನೆಕ್ಸ್ಟ್ ಸೀಸನ್ನ ಮತ್ತೆ ನಾಳೆ ನೋಡ್ತಾ 12 o'clock ಆದ್ರೂ ಇನ್ನು ಒಂದೇ ಒಂದು ಪಾರ್ಟ್ ಇದೆ ಅಂತ ನೋಡ್ಕೊಂಡು ಕೂತಿರ್ತಿದ್ದೆ. ಸೊ ಹಾಲಿಡೇಸಲ್ಲಿ ಮತ್ತು ಇವಾಗೆಲ್ಲ ಕೆಲಸಕ್ಕೆ ಹೋದ್ಮೇಲೆ ಅಷ್ಟು ಟೈಮ್ ಇರಲ್ಲ. ಸೊ ಅದಕ್ಕೆ ಸೀರೀಸ್ ಎಲ್ಲ ನೋಡೋದು ಕಡಿಮೆ ಆಗಿದೆ. ಬಟ್ ಇದಂತೂ ನಾನು ಸೀಸನ್ 1 ನೋಡಿದ್ವಿ, ಸೀಸನ್ 2 ನಾನು ನೋಡಲೇಬೇಕು, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತಪ್ಪ. ಸೊ ಭುವನ್ ಸರ್ದು ನಾನು ಈ ಟ್ರೇಲರ್ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದೆ. ಲಾಸ್ಟು ನಾನು ಟ್ರೇಲರ್ ಲಾಸ್ಟಿಗೆ ನಿಲ್ಲಿಸಿದ್ನಲ್ವಾ, ಅಂದರೆ ಸೀಸನ್ ಲಾಸ್ಟಿಗೆ ನಿಲ್ಲಿಸಿದ್ನಲ್ವಾ,
ಸೊ ಅವ್ರದ್ದೇ ಮರ್ಡರ್ದು ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಹೋಗ್ತಾ ಹೋಗ್ತಾ ಯಾವ ಥರ ಹೋಗುತ್ತೆ ನನಗೆ ನೋಡಲೇಬೇಕು ಅನ್ನೋ ಕ್ಯೂರಿಯಾಸಿಟಿ ಮಾತ್ರ ತುಂಬ ಇದೆ. ಮತ್ತು ನಾನು ಸೀರೀಸ್ ನೋಡ್ತೀನಿ. ನೀವು ಎಲ್ಲರೂ ಯಾವ್ಯಾವ ಸೀರೀಸ್ ನೋಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಸೀಸನ್ 2 ತಾಜಾ ಖಬರ್ಗೆ ರಿಯಾಕ್ಟ್ ಮಾಡಿರೋ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಎಲ್ಲ ದಯವಿಟ್ಟು ನಾನು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲರೂ ಹೀಗೆ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಮತ್ತೆ ನಾನು ನಿಮ್ಮ ಮುಂದೆ ಇನ್ನೊಂದು ವಿಡಿಯೋ ಜೊತೆ ಬಂದು ನಿಮಗೆಲ್ಲ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀನಿ. ವೀಡಿಯೋಸ್ ಎಲ್ಲ ಮಿಸ್ ಆಗಬಾರ್ದು ಅಲ್ವಾ? ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ವಿಡಿಯೋ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.